ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಕೊನೆಗೂ ಪಾಠನ ಶುರು ಮಾಡೇ ಬಿಡ್ತಾ ಇದ್ದೀನಿ. ಸೊ ನಮ್ಮ ಫಸ್ಟ್ ಚಾಪ್ಟರ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಸೊ ಈ ಒಂದು ಕ್ಲಾಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳಿಸ್ಕೊತಾ ಇದ್ದೀರಾ ಕರೆಕ್ಟಾಗಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸಿನ್ಸ್ 2015 ಆಯಿತಾ. ಆಲ್ಮೋಸ್ಟ್ 10 ವರ್ಷಗಳಿಗಿಂತ ಜಾಸ್ತಿ ಸತಿ ರಿಪೀಟ್ ಆಗಿರುವಂಥ ಕ್ವೆಶನ್ಸ್ಗಳೇನಿದೆ, ಸೊ ಆ ಕ್ವೆಶನ್ಸ್ ಆ್ಯಂಡ್ ಅದರ ಆನ್ಸರ್ಸ್, ಕೀವರ್ಡ್ಸ್, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಚಾಪ್ಟರ್ ಬೇಸಿಕಲಿ ಲಾಸ್ಟ್ ಟೈಮ್ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದ್ರೆ 3 ಮಾರ್ಕ್ಸ್ಗಳು ಬರುತ್ತೆ ಮಕ್ಕಳೇ, ಆಯಿತಾ. ಸೊ ಕಂಪ್ಲೀಟ್ 3 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರಬೇಕು ಅಂತಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಾನಿನ್ನೇನೂ ಹೇಳೋದಿಲ್ಲ, ಆಯಿತಾ. ಸೊ ಆನ್ ದ್ಯಾಟ್ ನೋಟ್ ತಡ ಮಾಡ್ದಿನ ಶುರು ಮಾಡೇ ಬಿಡೋಣ. ನಮ್ಮ ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಮೋಸ್ಟ್ ಫೇಮಸ್ ಪರ್ಸ್ನಾಲಿಟಿ ಮಾರ್ಥಾಂಡ ವರ್ಮಾ ಅವರ ಬಗ್ಗೆ ಓದ್ಕೊಳ್ತಾ ಹೋಗುವ. ಓಕೆ, ಸೊ ಡಚ್ ಅಂದಿದ ತಕ್ಷಣ ಮಾರ್ಥಾಂಡ ವರ್ಮ ನೆನ್ಪು ಬರಬೇಕು, ಮಾರ್ಥಾಂಡ ವರ್ಮ ಅಂದಿದ ತಕ್ಷಣ ಡಚ್ ನೆನ್ಪು ಬರಬೇಕು, ಆಯಿತಾ. ಸೊ ಮಾರ್ಥಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು, ಆಯಿತಾ. ಎಕ್ಸ್ಪ್ಲೇನ್ ಹೌ ಮಾರ್ಥಾಂಡ ವರ್ಮ ಚೆಕ್ ದಿ ಡಚ್. ಸೊ ಆ ಒಂದು ಇಡೀ ಪ್ಯಾರಾ ಏನಿದೆ ಅದನ್ನು ನಾನು ಕ್ಲೀನಾಗಿ ಡಿವೈಡ್ ಮಾಡ್ತಾ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ ಇನ್ ಅ ಸ್ಟೋರಿ ಫಾರ್ಮ್. ಆ್ಯಂಡ್ ದಯವಿಟ್ಟು ಫೋಕಸ್ಡ್ ಆಗಿ ಕಾನ್ಸಂಟ್ರೇಟೆಡ್ ಆಗಿ ನೋಡ್ಕೊಳ್ಳಿ, ಓದಿ, ಆಯ್ತಾ. ಹಿ ಕಂಟ್ರೋಲ್ ದ ಸರೌಂಡಿಂಗ್ ಏರಿಯಾಸ್ ಆ್ಯಂಡ್ ಮೇಡ್ ದೆಮ್ ಟು ಅಪೋಸ್ ದ ಡಚ್. ಸೊ ಇವರ ಒಂದು ರಾಜಧಾನಿ ಟ್ರಾವೆನ್ಕೋರ್ ಆಗಿರುತ್ತೆ, ಆಯಿತಾ. ಸೊ ಟ್ರಾವೆನ್ಕೋರ್ ಸುತ್ತಮುತ್ತಲಿನ ಒಂದು ಏರಿಯಾಸ್ಗಳೇನಿದೆ ಅದನ್ನೆಲ್ಲ ಮಾರ್ಥಾಂಡ ವರ್ಮ ಅವರ ಒಂದು ಹಿಡಿತದಲ್ಲಿ ತಗೊಂಡು ಸಪೋರ್ಟ್ನ ಕೇಳಿ ಡಚ್ಚರ ವಿರುದ್ಧ ನಾವೆಲ್ಲರೂ ಸೇರಿಕೊಂಡು ಹೋರಾಟ ಮಾಡೋಣ ಅಂತ ಹೇಳೋವಂಥದ್ದು, ಆಯಿತಾ. ಸೊ ಸುತ್ತಮುತ್ತಲಿನ ಸಂಸ್ಥಾನಿಕರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಅವರನ್ನು ಡಚ್ಚರ ವಿರುದ್ಧ ನಿಲ್ಲಿಸ್ತಾನೆ, ಆಯಿತಾ. ಹಿ ಆಕ್ಯುಪೈ ದ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ ಬಿಕಾಸ್ ನಮ್ಮ ರಾಜ ಬೇಸಿಕಲಿ ಇಲ್ಲಿ ಮಾರ್ಥಾಂಡ ವರ್ಮ ಅನ್ನೋದಕ್ಕಿಂತ ಪೆಪ್ಪರ್ ಆಗಿತ್ತು. ಅದಕ್ಕೋಸ್ಕರನೇ ಡಚ್ಚರು ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅವರಿಗೆ ಸ್ಪೈಸಸ್, ಅದರಲ್ಲೂ ಪೆಪ್ಪರ್. ಸೊ ಈ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ ಇರೋದು ನನ್ನ ಒಂದು ವಶದಲ್ಲಿ, ನನ್ನ ಒಂದು ಊರಲ್ಲಿ, ನಾನು ಯಾಕೆ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಮಾರ್ಥಾಂಡ ವರ್ಮ ಆ ಒಂದು ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ಗಳೆಲ್ಲ ಅವನು ಕೈವಶಕ್ಕೆ ಪಡ್ಕೋತಾರೆ, ಆಯಿತಾ. Upon an attack at Travancore, Raja Marthanda Varma defeated the Dutch and their supporting provinces like Kochi, Vadakankur, Purakkad and Kayamkulam. ಸೊ ಇಲ್ಲಿ ಬೇಸಿಕಲಿ ಇವರೆಲ್ಲ ಡಚ್ಚರ ಕೈ ಸೇರ್ತಾರೆ, ಅಂದರೆ ಬೇಸಿಕಲಿ ಟ್ರೇಟರ್ಸ್ ಅಂತಲೇ ಹೇಳ್ಬೋದು. ರಾಜ ಮಾರ್ಥಾಂಡ ವರ್ಮ ಊರಿನವ್ರು ಎಲ್ಲರೂ ಸುತ್ತಮುತ್ತಲಿನ ಊರಿನವರು, ಬಟ್ ಸಪೋರ್ಟ್ ಮಾಡೋದು ಡಚ್ಚರಿಗೆ, ಆಯಿತಾ. ಸೊ ಕಾರಣಾಂತರಗಳಿಂದ ಇವರೆಲ್ಲ ಡಚ್ಗೆ ಸಪೋರ್ಟ್ ಮಾಡ್ತಾರೆ, ರಾಜ ಮಾರ್ಥಾಂಡ ವರ್ಮ ಅಲ್ಲ. ಬಟ್ ಇಲ್ಲಿ ಏನು ಮಾಡ್ತಾರೆ, ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಕಾಯಂಕೊಳಂ, ಕೊಚ್ಚಿ, ಪುರಕ್ಕಾಡ್ ಮತ್ತು ವಡಕಂಕೂರ್ ಸಂಸ್ಥಾನಗಳು ಜೊತೆಗೂಡಿ ಡಚ್ ಸೇನೆಯು ತಿರುವಾಂಕೂರಿನ, ಕನ್ನಡದಲ್ಲಿ ತಿರುವಾಂಕೂರ್ ಅಂತ ಹೇಳ್ತೀವಿ, ಆಕ್ರಮಣ ಮಾಡಿದಾಗ ಮಾರ್ಥಾಂಡ ವರ್ಮ ಪಡೆ ಡಚ್ ಕೋಟವನ್ನು ಸೋಲಿಸುತ್ತೆ, ಆಯಿತಾ. ಸೊ ಎಷ್ಟೇ ಅವ್ರ ಅಲಯನ್ಸ್ ಮಾಡಲಿ, ಎಷ್ಟೇ ಮೈತ್ರಿ ಕಟ್ಕೊಳ್ಳಿ, ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿತ್ತು ಮಾರ್ಥಾಂಡ ವರ್ಮ ಅವರ ಒಂದು ಸೇನಾ ಪಡೆ, ಆಯಿತಾ. ಸೊ ಡಚ್ ಆ್ಯಂಡ್ ಕೊಟ್ಟಾರಕರ ಡಿಕ್ಲೇರ್ಡ್ ವಾರ್ ಆನ್ ಟ್ರಾವೆನ್ಕೋರ್. ನೆಕ್ಸ್ಟ್ ಇನ್ನೇನೂ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ, ಎಷ್ಟೇ ಮಾಡಿದ್ರೂ ಯಾರ ಜೊತೆನೇ ಹೋದ್ರೂ ಡಚ್ ಅವರಿಗೆ ಸೋಲ್ ಅನ್ನೋದೇ ನೋಡಬಹುದು ನಾವು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಯುದ್ಧವನ್ನು ಪ್ರಕಟಣೆ ಮಾಡ್ತಾರೆ. ನೆಕ್ಸ್ಟ್ ಇರೋದು ಯುದ್ಧನೇ, ಬಿಕಾಸ್ ಅವ್ರಿಗೆ ಪೆಪ್ಪರ್ ಬೇಕು. ಆ್ಯಂಡ್ ಡಚ್ಚರು ಭಾರತದಲ್ಲಿ ಒಂದು ಸ್ಟ್ಯಾಂಡ್ನ ತಗೋಬೇಕು ಅಂತಂದರೆ ಮಾರ್ಥಾಂಡ ವರ್ಮನ ಸೋಲಿಸಲೇಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಯುದ್ಧ ಮಾಡಲೇಬೇಕು ಅವರು, ಆಯಿತಾ. ಸೊ ಹಾಗಾಗಿ ಯುದ್ಧನ ಡಿಕ್ಲೇರ್ ಮಾಡ್ತಾರೆ. ಸಮ್ ಆಫ್ ದ ಲೋಕಲ್ ಪ್ರಾವಿನ್ಸಸ್ ಜಾಯಿನ್ ದ ಡಚ್, ಆಯಿತಾ, ಬಿಕಾಸ್ ಮಾರ್ಥಾಂಡ ವರ್ಮ ಮೇಲೆ ಅವ್ರಿಗೂ ಸ್ವಲ್ಪ ಇದಿರುತ್ತೆ, ಬಿಕಾಸ್ ಅವನು ರಾಜ ಆಗಿರ್ತಾನೆ, ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ ಎಲ್ಲ ಅವನು ವಶಕ್ಕಿರುತ್ತೆ. ಸೊ ಅಲ್ಲಿದ್ದಂಥ ಸುತ್ತಮುತ್ತಲಿನ ಒಂದು ಪ್ರಾವಿನ್ಸಸ್ಗೆ ನಾನು ಆ ಪೊಸಿಷನಲ್ಲಿ ಇರಬೇಕು, ನನಗೆ ಅದೆಲ್ಲ ಬೇಕು ಅನ್ನೋ ಒಂದು ಇದರಿಂದ ಡಚ್ಚರ ಒಂದು ಕೈಗೆ ಸೇರ್ತಾರೆ, ಆಯಿತಾ. ಸೊ ಡಚ್ಚರ ಜೊತೆಗಿನ ಸ್ಥಳೀಯ ಸಂಸ್ಥಾನಗಳು ಸೇರ್ಕೊಳ್ತಾರೆ. ಅದಾದಮೇಲೆ ಮಾರ್ಥಾಂಡ ವರ್ಮ ಆರ್ಮಿ ಸ್ಟ್ರಾಂಗ್ಲಿ ಸೆಂಟ್ ಬ್ಯಾಕ್. ಇಲ್ಲಿ ಮಾರ್ಥಾಂಡ ವರ್ಮ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರ ಆರ್ಮಿ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟೇ ಜನ ಬಂದರೂ, ಯಾರೇ ಬಂದ್ರೂ ಅವ್ರನ್ನೆಲ್ಲ ಹಿಂದಕ್ಕೆ
ಕಳಿಸ್ತಾರೆ. ಸೊ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್ ಬಿಕಾಸ್ ಒಂದು ಯುದ್ಧ ಅಂತ ಮಾಡಿದಾಗ ಸಿಕ್ಕಾಪಟ್ಟೆ ನಷ್ಟ ಅನ್ನೋದು ಆಗುತ್ತೆ. ಪ್ರಾಣ ನಷ್ಟ ಆಗಿರ್ಬೋದು, ಅಥವಾ ಆರ್ಥಿಕತೆ ಕುಸಿಯೋದಾಗಿರ್ಬೋದು. ಸೊ ಸಿಕ್ಕಾಪಟ್ಟೆ ನಷ್ಟ ಅನ್ನೋದಂತೂ ಆಯಿತು. ಸೊ ಮಾರ್ತಾಂಡವರ್ಮ ರೌಟೆಡ್ ದ ಡಚ್ ಫ್ರಮ್ ಇಂಡಿಯಾ. ಮಾರ್ತಾಂಡವರ್ಮ ದಕ್ಷಿಣ ಭಾರತದಿಂದ ಡಚ್ಚರನ್ನು ಕಿತ್ತೊಗೆದ ಅಷ್ಟೇ. ಸೊ ಇಲ್ಲಿ ಬೇಸಿಕಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಆ್ಯಸ್ ಸಿಂಗಲ್ ರಾಜ ಆಗಿ ಅವನ ಒಂದು ಸೇನೆಯ ಜೊತೆ ಡಚ್ಚರನ್ನು ಕಂಪ್ಲೀಟಾಗಿ ಭಾರತದಿಂದ ಹೊರಗಡೆ ಕಳಿಸಿದಂಥ ಒಂದು ಅಪ್ಲಾಸ್ ನಾವು ಕೊಡಲೇಬೇಕಾಗಿ ಬರುತ್ತೆ ಮಾರ್ತಾಂಡವರ್ಮಕ್ಕೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಕ್ಸಾಮ್ ಪೇಪರ್ ಸೆಟ್ ಮಾಡೋರ್ಗು ಇದು ಫೇವ್ರೆಟ್ ಕ್ವೆಶ್ಚನ್ ಬೇಸಿಕಲಿ. ರಾಜ ಮಾರ್ತಾಂಡವರ್ಮ ವೆರಿ 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 ಇಂಪಾರ್ಟೆಂಟ್ ಆಯಿತಾ, ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಆನ್ 15th August 1753, 15th August ನೆನ್ಪಿಟ್ಕೊಂಡಿರಿ, 1947. ಸೊ ಆ ರೀತಿ ನೀವು ಕನೆಕ್ಟ್ ಮಾಡ್ತಾ ಹೋಗ್ಬೋದು ಡೇಟ್ಸ್ನ. 15th August 1753 a treaty was signed and the Dutch forces surrendered its power to Travancore province. ಸೊ ಒಂದು ಒಪ್ಪಂದನ ಡಚ್ಚರು ಸಹಿ ಮಾಡಿ ಅವರ ಎಲ್ಲ ಒಂದು ಪವರ್ ಏನಿದೆ ಅದನ್ನು ಟ್ರಾವೆನ್ಕೋರ್ಗೆ ಒಪ್ಪಿಸಿ ಹೋಗ್ತಾರೆ. ಬೇಸಿಕಲಿ ಮಾರ್ತಾಂಡವರ್ಮಗೆ ಒಪ್ಪಿಸಿ ಹೋಗುವಂಥದ್ದು ಆಯಿತಾ. ಸೊ ದ್ಯಾಟ್ ಈಸ್ ಅಬೌಟ್ ಮಾರ್ತಾಂಡವರ್ಮ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಯುದ್ಧ ನಾವು ನೋಡೋ ಅಂಥದ್ದು ಕಾರ್ನಾಟಿಕ್ ವಾರ್, ಡೆಫಿನೆಟ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಹಾಗೂ ಬ್ಯಾಟಲ್ ಆಫ್ ಬಕ್ಸರ್. ಸೊ ಒಟ್ಟು ನಿಮಗೆ ಕಾರ್ನಾಟಿಕ್ ವಾರ್ 3 ಇದೆ, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, 5 ವಾರ್ಗಳಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸೆಕೆಂಡ್ ಕಾರ್ನಾಟಿಕ್ ವಾರ್, ಬ್ಯಾಟಲ್ ಆಫ್ ಪ್ಲಾಸಿ ಹಾಗೂ ಬ್ಯಾಟಲ್ ಆಫ್ ಬಕ್ಸರ್ ಆಯಿತಾ. ಸೊ ಸುಮಾರು ಸತಿ ರಿಪೀಟ್ ಆಗಿರೋ ಅಂಥದ್ದು ಸೆಕೆಂಡ್ ಕಾರ್ನಾಟಿಕ್ ವಾರ್. ಸೊ ಇಲ್ಲಿ ನೋಡ್ತಾ ಹೋಗೋಣ. ಒಂದು ಯುದ್ಧ ಅಂದಿದ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಯಾವಾಗಾಯಿತು, ಯಾರ ನಡುವೆ ಆಯಿತು ಅನ್ನೋದು ನಿಮ್ಮ ಫಸ್ಟ್ 2 ಪಾಯಿಂಟ್ಸ್ ಆಗಿರಬೇಕು ಆಯಿತಾ. ಸೊ ಸೆಕೆಂಡ್ ಕಾರ್ನಾಟಿಕ್ ವಾರ್ 1749 1754ವರೆಗೂ ಆಯಿತು, 1749ರಿಂದ 1754ವರೆಗೆ. ಯಾರ ನಡುವೆ ಆಯಿತು? ಡೆಫಿನೆಟ್ಲಿ ಕಾರ್ನಾಟಿಕ್ ವಾರ್ ಅಂದಿದ ತಕ್ಷಣ ನೀವು ತಲೆಗೆ ಬರಬೇಕಾಗಿರೋದು ಫ್ರೆಂಚು ಹಾಗೂ ಬ್ರಿಟಿಷು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಯಾರಾದರೂ ಇದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂತಂದರೆ ಅದನ್ನು ಬರೀತಾ ಹೋಗಬೇಕಾಯ್ತಾ. ಸೊ ಬ್ರಿಟಿಷ್ ಕಡೆಯಿಂದ ರಾಬರ್ಟ್ ಕ್ಲೈವ್ ಆ್ಯಂಡ್ ಫ್ರೆಂಚ್ ಕಡೆಯಿಂದ ಡ್ಯೂಪ್ಲೆ ಗವರ್ನರ್ ಜನರಲ್ಸ್ ಆಗಿರ್ತಾರೆ ಆಯಿತಾ. ಸೊ ಅದನ್ನು ನೀವು ಬರೀಬೇಕು. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಒಂದು ನೆನ್ಪಿಟ್ಕೊಂಡಿರಿ, ಫ್ರೆಂಚ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಆಯಿತಾ. ಸೊ ಫ್ರೆಂಚ್ ಇವಾಗ ಕರ್ನಾಟಕಲ್ಲಿ ಹೈದರಾಬಾದಲ್ಲಿ ಕೆಲವ್ರನ್ನ ಕೂಡಿಸಿರ್ತಾರೆ, ಬ್ರಿಟಿಷ್ ಅವರು ಹೋಗಿ ಅವ್ರನ್ನ ತೆಗೆದು ಅವ್ರನ್ನ ಸಾಯಿಸಿ ಬೇರೆಯವ್ರನ್ನ ಕೂಡಿಸ್ತಾರೆ. ಇಷ್ಟೇ ಆಗೋದು ಈ ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ಆಯಿತಾ. ಸೊ ಫ್ರೆಂಚ್ ಸಪೋರ್ಟೆಡ್ ಚಂದಾ ಸಾಹೇಬ್ ಟು ಬಿಕೇಮ್ ದ ನವಾಬ್ ಆಫ್ ಕರ್ನಾಟಿಕ್ ಆಯಿತಾ. ಇನ್ ಹೈದರಾಬಾದ್ ಸಲಾಬಾದ್ ಜಂಗ್ ಬಿಕೇಮ್ ದ ನಿಜಾಮ್ ಪ್ರೊಟೆಕ್ಟೆಡ್ ಬೈ ಫ್ರೆಂಚ್ ಆಫೀಸರ್ ಡಿ ಬುಸಿ. ಸೊ ನೋಡಿ ಇಲ್ಲಿ ಚಂದಾ ಸಾಹೇಬ್ ಕರ್ನಾಟಿಕ್ನ ನವಾಬನಾಗೋದಕ್ಕೆ ಫ್ರೆಂಚರು ಬೆಂಬಲ ನೀಡ್ತಾರೆ. ಅದಾದಮೇಲೆ ಹೈದರಾಬಾದಲ್ಲಿ, ಸೊ ಕರ್ನಾಟಿಕ್ ಹೈದರಾಬಾದ್ 2 ಪವರ್ಫುಲ್ ಪ್ಲೇಸಸ್ ಆಗಿರುತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ. ಸೊ ಎರಡು ಮೇಲೂ ಇವರ ಕಣ್ಣು. ಕರ್ನಾಟಿಕ್ ವಾರ್ಸ್ ಅಂದಿದ ತಕ್ಷಣ ದಕ್ಷಿಣ ಭಾಗನ ಅವರ ವಶಕ್ಕೆ ಪಡ್ಕೊಳ್ಬೇಕು ಅಂತಲೇ ನೋಡ್ಕೊಳ್ಳೋ ಅಂಥದ್ದು ಆಯಿತಾ. ಸೊ ಹೈದರಾಬಾದ್ನಲ್ಲಿ ಸಲಾಬಾದ್ ಜಂಗ್ ಫ್ರೆಂಚ್ ಅಧಿಕಾರ ಡಿ ಬುಸ್ಸಿಯ ರಕ್ಷಿಸಲ್ಪಡುವಂಥ ನಿಜಾಮನ ಆಗಿರ್ತಾನೆ ಆಯಿತಾ. ನೆಕ್ಸ್ಟ್ ರಾಬರ್ಟ್ ಕ್ಲೈವ್ ಸೀಸ್ಡ್ ಆರ್ಕಾಟ್, ಇಂಪ್ರಿಸನ್ ಆ್ಯಂಡ್ ಕಿಲ್ ಚಂದಾ ಸಾಹೇಬ್. ಇದು ವಿಷಯ. ಸೊ ಚಂದಾ ಸಾಹೇಬ್ನ ಕೂಡಿಸಿರ್ತಾರೆ ಕರ್ನಾಟಿಕ್ ನವಾಬನಾಗಿ, ಬಟ್ ರಾಬರ್ಟ್ ಕ್ಲೈವ್ ಅವನ್ನ ಸಾಯಿಸ್ತಾನೆ, ಜೈಲಿಗೆ ಹಾಕ್ತಾನೆ, ಅದಾದಮೇಲೆ ಸಾಯಿಸ್ತಾನೆ. ದ ಬ್ರಿಟಿಷ್ ಮೇಡ್ ಮೊಹಮ್ಮದ್ ಅಲಿ ಅನ್ವರುದ್ದೀನ್ ಸನ್ ಆಸ್ ನವಾಬ್ ಆಫ್ ಕರ್ನಾಟಿಕ್. ಅವನ ಜಾಗದಲ್ಲಿ ಯಾರನ್ನ ಕರ್ಕೊಬರ್ತಾನೆ? ಮೊಹಮ್ಮದ್ ಅಲಿ, ಅನ್ವರುದ್ದೀನ್ನ ಮಗ ಯಾರಿದ್ದಾನೆ ಅವನ್ನ ತಗೊಬಂದು ಕರ್ನಾಟಿಕ್ನ ನವಾಬನಾಗಿ ಮಾಡ್ತಾನೆ. ಸೊ ಈ ಥರ ಮಾಡಿದ್ದಕ್ಕೆ ಬ್ರಿಟಿಷ್ ಅವ್ರಿಗೆ ಸಿಕ್ಕಾಪಟ್ಟೆ ಅಪ್ಲಾಸ್, ವಾ 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 ಅಂತ ಲಾರೆಲ್ಸ್ ಎಲ್ಲ ಸಿಗುತ್ತೆ. ಡ್ಯೂಪ್ಲೆ ಬೀಯಿಂಗ್ ರೀಕಾಲ್ಡ್ ಆ್ಯಂಡ್ ಅ ಮೇಜರ್ ಪೊಲಿಟಿಕಲ್ ಸೆಟ್ ಬ್ಯಾಕ್ ಫಾರ್ ದ ಫ್ರೆಂಚ್. ಸೊ ಡ್ಯೂಪ್ಲೆ ನೀನು ಮಾಡಿರೋ ಕೆಲಸ ಅಷ್ಟಕ್ಕಷ್ಟೇ ವಾಪಸ್ ಬಾ ಅಂತ ಮತ್ತೆ ಅವನ ತವರ ಮನೆಗೆ ಕರ್ಕೋತಾರೆ ಆಯಿತಾ. ಆ್ಯಂಡ್ ಇಲ್ಲಿ ಬ್ರಿಟಿಷ್ ಅವರಿಗೆ ರಾಬರ್ಟ್ ಕ್ಲೈವ್ ಮಾಡಿರೋ ಅಂಥ ಕೆಲಸಕ್ಕೆ ಸಿಕ್ಕಾಪಟ್ಟೆ ಹಿರಿಮೆಯನ್ನು ಕೊಡ್ತಾರೆ ಆಯಿತಾ. ಸೊ ದ ಸೆಕೆಂಡ್ ಕರ್ನಾಟಿಕ್ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೆರಿ. ಸೊ ಪಾಂಡಿಚೆರಿ ಒಪ್ಪಂದದ ಮೂಲಕ ಈ ಎರಡನೇ ಕರ್ನಾಟಕ ಯುದ್ಧ ಅನ್ನೋದು ಕೊನೆಗಾಣುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ಸೆಕೆಂಡ್ ಕರ್ನಾಟಿಕ್ ವಾರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಫ್ರೆಂಚ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ಆಪೋಸಿಟ್ ಆಗಿ ಬ್ರಿಟಿಷ್ ಅವರು ಮಾಡುವಂಥದ್ದು ಆಯಿತಾ. ಆ್ಯಂಡ್ ರಾಬರ್ಟ್ ಕ್ಲೈವ್ ಆ್ಯಂಡ್ ಡ್ಯೂಪ್ಲೆ ಇಂಪಾರ್ಟೆಂಟ್ ನೇಮ್ಸ್ ಆಗುತ್ತೆ. ಆ್ಯಂಡ್ ಚಂದಾ ಸಾಹೇಬ್
ಮೊಹಮ್ಮದ್ ಅಲಿ ಕೂಡ ಇಂಪಾರ್ಟೆಂಟ್ ನೇಮ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬರೋ ಅಷ್ಟೊತ್ತಿಗೆ ನಿಮಗೆ ಸಲಾಬತ್ ಜಂಗ್ ಕೂಡ. ಓಕೆನಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ? ಪ್ಲಾಸಿ ಕದನದ ಕಾರಣಗಳೇನು? ಮಿಸ್ಯೂಸ್ ಆಫ್ ದಸ್ತಕ್ಸ್, ಪಾಯಿಂಟ್ ನಂಬರ್ 1. ಸೊ ದಸ್ತಕ್ಗಳನ್ನ ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದು. ಸೊ ಬೇಸಿಕಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಡ್ಯೂಟಿ ಫ್ರೀ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೊಡುವಂಥದ್ದೇ ದಸ್ತಕ್ ಅಂತ ಹೇಳ್ತೀವಿ. ಸೊ ಇದನ್ನು ದುರುಪಯೋಗ ಮಾಡ್ಕೋತಾ ಹೋಗ್ತಾರೆ ಬ್ರಿಟಿಷ್ ಅವರು. ಅದಾದಮೇಲೆ ಬ್ಲ್ಯಾಕ್ ರೂಮ್ ಟ್ರಾಜಿಡಿ, ಆಯಿತಾ? ಸೊ ಕಪ್ಪು ಕೋಣೆ ದುರಂತ. ಸಿರಾಜುದ್ದೌಲ ಏನು ಮಾಡ್ತಾನಪ್ಪ ಅಂತಂದರೆ 143 ಮೆಂಬರ್ಸ್ ಬ್ರಿಟಿಷ್ ಅವ್ರನ್ನ ಒಂದೇ ಕೋಣೆಯಲ್ಲಿ ಹಾಕ್ಬಿಡ್ತಾನೆ. ಅದರಲ್ಲಿ 120 ಆಡ್ ಮೆಂಬರ್ಸ್ ಸಾಯ್ತಾರೆ. ಸೊ ಇದು ಬೇಸಿಕಲಿ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಬ್ಯಾಟಲ್ ಆಫ್ ಪ್ಲಾಸಿ ಅಂದಿದ ತಕ್ಷಣ ಸಿರಾಜುದ್ದೌಲ ಹಾಗೂ ರಾಬರ್ಟ್ ಕ್ಲೈವ್ ನಡುವೆ ಆಗುವಂಥದ್ದು. ಆ್ಯಂಡ್ ಸಿರಾಜುದ್ದೌಲ್ಗೆ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಕೋಟೆಯನ್ನು ದುರಸ್ತಿ ಮಾಡ್ತಾರೆ ಬ್ರಿಟಿಷ್ ಅವರು. ಅದಾದಮೇಲೆ ಅದ್ರ ಮೇಲೆ ಕ್ಯಾನನ್ಸ್ನ, ಫಿರಂಗಿಗಳನ್ನ ತಂದೆಲ್ಲ ಇಡ್ತಾರೆ. ಅದಿಷ್ಟ ಆಗೋದಿಲ್ಲ. ಸೊ ಈ ಥರ ಮಾಡೋದಕ್ಕೆ ಅವನೇನು ಮಾಡ್ತಾನೆ, ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಆಗುತ್ತೆ. ಆ್ಯಂಡ್ 1 ಫೈನ್ ಡೇ ಅದು ಯುದ್ಧ ಆಗುತ್ತೆ. ಅದನ್ನೇ ನಾವು ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಹೇಳೋ ಅಂಥದ್ದು. ಆಯಿತಾ? ನೆಕ್ಸ್ಟು ರಿಸಲ್ಟ್ಸ್ ಏನು? ಆಯಿತಾ? ಸೊ ಬ್ಯಾಟಲ್ ಆಫ್ ಪ್ಲಾಸಿಯ ಒಂದು ಪರಿಣಾಮಗಳೇನು ಅಂತ ಕೇಳ್ಬೋದು. ಮಕ್ಕಳೇ ಇನ್ನೊಂದು ನೆನ್ಪಿಟ್ಕೊಂಡಿರಿ, ಒಂದೇ ಕ್ವೆಶ್ಚನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೇಳಬಹುದು. ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ದ ಫಸ್ಟ್ ಸ್ಟೆಪ್ ಟು ದ ಬ್ರಿಟಿಷ್ ಟು ಎಸ್ಟಾಬ್ಲಿಷ್ ದ ಪವರ್ ಇನ್ ಇಂಡಿಯಾ ಕೇಳಬಹುದು. ಅಥವಾ ಜಸ್ಟ್ ಕ್ಯಾಶುಯಲ್ ಆಗಿ ರಿಸಲ್ಟ್ಸ್ ಏನು, ಪರಿಣಾಮಗಳೇನು, ಫಲಿತಾಂಶಗಳೇನು, ಏನಾದರೂ ಒಂದು ಕೇಳ್ಬೋದು. ಆಯಿತಾ? ಸೊ ಇಮ್ಮಾರ್ಟಲಿಟಿ, ಲ್ಯಾಕ್ ಆಫ್ ಯೂನಿಟಿ ಆ್ಯಂಡ್ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮೆನ್ ವೇರ್ ಎಕ್ಸ್ಪೋಸ್ಡ್. ಆಯಿತಾ? ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಬ್ರಿಟಿಷ್ ಅವರು ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಯಾರ್ಯಾರಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ಅವರ ವಶಕ್ಕೆ ಕರ್ಕೊಂಡ್ಬಿಡ್ತಾರೆ. ಆ್ಯಂಡ್ ಇವರೆಲ್ಲ ಹೋಗ್ತಾರೆ. ಬೇಸಿಕಲಿ ಇವ್ರಿಗೆ ಸಪೋರ್ಟ್ ಮಾಡಬೇಕಾಗಿರೋದು ಯಾರಿಗೋ, ಬಟ್ ಸಪೋರ್ಟ್ ಮಾಡೋದು ಯಾರಿಗೋ. ಸೊ ಇಲ್ಲಿ ಏನು ಅವರ ಒಂದು ಸ್ವಾರ್ಥ ಏನು, ಅನೈಕ್ಯತೆ, ಅಸಂಘಟನೆ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ ಬೇಸಿಕಲಿ. ಅದಾದಮೇಲೆ ಮಿರ್ ಜಾಫರ್, ಸಿರಾಜುದ್ದೌಲ್ನ ಸೇನಾಧಿಪತಿ ಆಗಿರ್ತಾನೆ. ಸೊ ಮಿರ್ ಜಾಫರ್ ಏನು ಮಾಡ್ತಾನೆ, ಬ್ರಿಟಿಷ್ ಅವ್ರಿಗೆ ಸಪೋರ್ಟ್, ನೀನು ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿನ್ನೇ ನೆಕ್ಸ್ಟ್ ನವಾಬನಾಗಿ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಮಿರ್ ಜಾಫರ್ ಏನು ಮಾಡ್ತಾನೆ, ನ್ಯೂಟ್ರಲ್ ಆಗಿ ಇದ್ಬಿಡ್ತಾನೆ. ಸೊ ಹಾಗಾಗಿ ನೆಕ್ಸ್ಟ್ ಅವನೇ ನವಾಬನ ಆಗ್ತಾನೆ ಬಂಗಾಳದ್ದು. ಅದಾದಮೇಲೆ ಗೇನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಡು ಬಿಸ್ನೆಸ್ ಇನ್ ಬೆಂಗಾಲ್. ಸೊ ಬ್ರಿಟಿಷರಿಗೆ ಈಸಿ ಆಗಿಬಿಡುತ್ತೆ ಅಲ್ಲಿರುವಂಥ ಒಂದು ವ್ಯಾಪಾರ ನಡೆಸ್ಕೊಳ್ಳೋದಕ್ಕೆ, ಆಯಿತಾ, ಬಂಗಾಳದಲ್ಲಿ. ಸೊ 17 crore and 70 lakh ಆ್ಯಸ್ ಅ ವಾರ್ ರಿಲೀಫ್ ಮಿರ್ ಜಾಫರ್ ಕೊಡಬೇಕಾಗಿ ಬರುತ್ತೆ. ಆಯಿತಾ? ಸೊ ಯುದ್ಧ ನಷ್ಟ ಪರಿಹಾರ ಅಂತ 17,70,00,000 ರೂಪಾಯಿಗಳನ್ನ ನೀಡಬೇಕಾಗಿ ಬರುತ್ತೆ ಈಸ್ಟ್ ಇಂಡಿಯಾ ಕಂಪನಿಗೆ. ಆಯಿತಾ? ಸೊ ಇದು ಬ್ಯಾಟಲ್ ಆಫ್ ಪ್ಲಾಸಿಯ ಒಂದು ಪರಿಣಾಮಗಳು ಅಥವಾ ರಿಸಲ್ಟ್ಸ್. ನೆಕ್ಸ್ಟ್, ವಾಟ್ ಆರ್ ದ ರೀಸನ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಅನದರ್ ಇಂಪಾರ್ಟೆಂಟ್ ಕ್ವೆಶನ್, ಅನದರ್ ಇಂಪಾರ್ಟೆಂಟ್ ವಾರ್. ಆಯಿತಾ? ಬಕ್ಸರ್ ಕದನಕ್ಕೆ ಕಾರಣಗಳೇನು? ಮಿರ್ ಕಾಸಿಮ್ ಡ್ಯೂಟಿ ಫ್ರೀ ಬಿಸ್ನೆಸ್ ಆಗಿ ಮಾಡಿಬಿಡ್ತಾನೆ. ಬೇಸಿಕಲಿ ಡ್ಯೂಟಿ ಫ್ರೀ ಬಿಸ್ನೆಸ್ ಇರೋದು ಬರೀ ಬ್ರಿಟಿಷರಿಗೆ, ಬಟ್ ಎಲ್ಲರಿಗೂ ಇವಾಗ ಅನುಕೂಲ ಆಗಲಿ ಅಂತ, ಎಲ್ಲರಿಗೂ ಸುಂಕ ಮುಕ್ತ ವ್ಯಾಪಾರ ಸಿಗಲಿ ಅಂತ ಮಾಡಿಬಿಡ್ತಾನೆ ಮಿರ್ ಕಾಸಿಮ್ ಅವರು. ಆಯಿತಾ? ಸೊ ಈ ಥರ ಮಾಡಿದ್ದಕ್ಕೆ ಮಿರ್ ಜಾಫರ್ನ ಮತ್ತೆ ನವಾಬನಾಗಿ ತಂದು ಕೂರಿಸ್ತಾರೆ. ಸೊ ಹಾಗಾಗಿ ಮಿರ್ ಕಾಸಿಮ್, ನಾನೊಂದು ಸಿಸ್ಟಮ್ಯಾಟಿಕ್ ಆರ್ಡರಲ್ಲಿ ಹೋಗಬೇಕು, ಆರ್ಗನೈಸ್ಡ್ ಸಂಘಟಿತ ಸೆಕ್ಟರಲ್ಲಿ ಹೋಗಬೇಕು, ಬೇಸಿಕಲಿ ನಾನು ಒಬ್ಬನೇ ಹೋದರೆ ಬ್ರಿಟಿಷ್ ಅವ್ರ ವಿರುದ್ಧ ಆಗೋದಿಲ್ಲ ಅಂತ ಮಿರ್ ಕಾಸಿಮ್ಮು ಶಾ ಆಲಮ್ II ಹಾಗೂ ಸುಜಾದೌಲ್, ಆಯಿತಾ, ಸೊ ಇವರಿಬ್ಬರ ಜೊತೆ ಕೂಡಿ ಬ್ರಿಟಿಷರ ನಡುವೆ ಹೋರಾಟವನ್ನು ಯುದ್ಧನ ಮಾಡುವಂಥದ್ದು. ಆಯಿತಾ? ಸೊ ಎರಡನೇ ಶಾ ಆಲಂ ಹಾಗೂ ಔದ್ ನವಾಬ್ ಯಾರಿದ್ದಾರೆ, ಸುಜಾದೌಲ್ ಹಾಗೂ ಮಿರ್ ಕಾಸಿಮ್, 3 ಜನ ಸೇರ್ತಾರೆ. ಸೊ ಇದೆಲ್ಲ ಬೇಸಿಕಲಿ ಇವಾಗ ಕಾರಣಗಳಾಗುತ್ತೆ ಬ್ಯಾಟಲ್ ಆಫ್ ಬಕ್ಸರ್ ಆಗೋದಕ್ಕೆ, ಬಕ್ಸರ್ ಕದನ ಆಗೋದಕ್ಕೆ. ನೋಡಿ ಇಲ್ಲಿ, ವಾಟ್ ವೇರ್ ದ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಬಕ್ಸರ್ ಕದನದ ಪರಿಣಾಮಗಳೇನು? ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಏನಿದೆ ಅದು ಬ್ರಿಟಿಷ್ ಅವ್ರಿಗೆ ಸಿಕ್ಬಿಡುತ್ತೆ. ಸೊ ನಾವು ಕಾರ್ನಾಟಿಕ್ ವಾರ್ಸಲ್ಲಿ ಏನು ಓದಿದ್ವಿ, ಕಾರ್ನಾಟಿಕ್ ಆಗಿರ್ಬೋದು ಅಥವಾ ಹೈದರಾಬಾದ್ ಆಗಿರ್ಬೋದು, ಬೇಸಿಕಲಿ ದಕ್ಷಿಣ ಕನ್ನಡ ಅವರ ಒಂದು ವಶಕ್ಕೆ ಬರುತ್ತೆ. ಸೊ ಈ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಮುಗಿಸೋ ಅಷ್ಟೊತ್ತಿಗೆ ಈಸ್ಟರ್ನ್ ಪಾರ್ಟ್ ಏನಿದೆ, ಬಂಗಾಳ ಆಗಿರ್ಬೋದು, ಬಿಹಾರು, ಒಡಿಸ್ಸಾ, ಔದು, ಇದೆಲ್ಲನೂ ಇವರ ವಶಕ್ಕೆ ಬರುತ್ತೆ. ಬೇಸಿಕಲಿ ಅವ್ರು ಮಾಡೋದೇ ಅದಕ್ಕೋಸ್ಕರ, ಎಕ್ಸ್ಟೆನ್ಷನ್, ಆಯಿತಾ, ವಿಸ್ತರಣೆ ಮಾಡಬೇಕು, ಇಡೀ ಭಾರತ ನಮ್ಮ ಅಡಿಯಲ್ಲಿರಬೇಕು ಅಂತಲೇ ಮಾಡುವಂಥದ್ದು ಇದೆಲ್ಲ. ಓಕೆ, ಸೊ ಶಾ ಆಲಂ II ಗೇವ್ ಅವೇ ರೈಟ್ಸ್ ಓವರ್ ಬೆಂಗಾಲ್ ಫಾರ್ ಆ್ಯನ್ಯಲ್ 26 lakhs. ಸೊ 3 ಜನ ಕೂಡಿ ಸೇರಿದ್ರೂ ಆಗೋದಿಲ್ಲ. ಸೊ ಅವ್ರು ಸೋಲ್ತಾರೆ. ಆಯಿತಾ? ಸೊ ಶಾ ಆಲಂ II 26 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗಿ ಬರುತ್ತೆ. ದ ನವಾಬ್ ಆಫ್ ಔದ್ ಪೇಡ್ ಅ ಫೈನ್ ಆಫ್
50 lakhs. ಹೌದು ನವಾಬ 50 ಲಕ್ಷ ಕೊಡಬೇಕಾಗಿ ಬರುತ್ತೆ. ಆ್ಯಂಡ್ ಕಂಪನಿ ಪೇಡ್ ಪೆನ್ಷನ್ ಟು ಮಿರ್ ಜಾಫರ್ ಸನ್. ಸೊ ಮಿರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನನ ಕೊಡ್ತಾರೆ. ಬಿಕಾಸ್ ಅವನೇ ನವಾಬ್ನಾಗಿರ್ತಾನಲ್ಲ ಮಿರ್ ಜಾಫರ್. ಸೊ ಹಾಗಾಗಿ ಅವನ ಮಗನಿಗೆ ವಿಶ್ರಾಂತಿ ವೇತನನ ಕೊಡ್ತಾರೆ. British, the real holders of power over Bihar, Bengal and Odisha province, even Awadh remained under their control. ಅದೇ ನಾನು ಹೇಳಿದ್ದು. ಬಿಹಾರ, ಬಂಗಾಳ ಮತ್ತು ಒಡಿಶಾ ಪ್ರಾಂತ್ಯಗಳ ಮೇಲೆ ನಿಜವಾದ ಅಧಿಕಾರ ಬರುತ್ತೆ ಇವಾಗ ಅವ್ರಿಗೆ. ಆ್ಯಂಡ್ ಅವಧ್ ಕೂಡ ಅವರ ಒಂದು ಅಸ್ತಿತ್ವಕ್ಕೆ ಬರುತ್ತೆ. ಆಯಿತಾ. ಸೊ ಇನ್ 1765 ರಾಬರ್ಟ್ ಕ್ಲೈವ್ ಬ್ರಾಟ್ ಇನ್ ಡ್ಯುವೆಲ್ ಗವರ್ಮೆಂಟ್ ಇನ್ ಬೆಂಗಾಲ್. ಸೊ 1765 ಇಸ್ವಿಗಳು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಆಯಿತಾ. ಸೊ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ತರ್ತಾರೆ. ಸೊ ಈ ದ್ವಿಸರ್ಕಾರ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ಮುಂದೆ ಬರುವಂಥ ಸ್ಲೈಡ್ಸಲ್ಲಿ. ಬಟ್ ಬೇಸಿಕಲಿ ಅವ್ರಿಗೆ ಎಲ್ಲ ಅಧಿಕಾರ ಬಂದಾದಮೇಲೆ, ಈ ಒಂದು ವ್ಯಾಪಾರ ಎಲ್ಲ ಅವರ ಒಂದು ಕೈವಶಕ್ಕೆ ಬಂದಮೇಲೆ ದ್ವಿಸರ್ಕಾರ, ಡ್ಯುಯಲ್ ಗವರ್ಮೆಂಟ್ ಅನ್ನೋದು ತಗೊಬರ್ತಾನೆ ಬಂಗಾಳದಲ್ಲಿ. ಸೊ ದ ಬ್ರಿಟಿಷ್ ಗೇನ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಇಂಡಿಯಾ ಟು ಪ್ರೊಟೆಕ್ಟ್ ದೇರ್ ಬಿಸ್ನೆಸ್ ಇಂಟ್ರೆಸ್ಟ್. ಸೊ ಟೋಟ್ಲಿ ಇವಾಗ ಬ್ರಿಟಿಷರು ತಮ್ಮ ವ್ಯಾಪಾರ ಹಿತಾಸಕ್ತಿಗಳನ್ನು ರಕ್ಷಿಸಲು ಭಾರತದ ಮೇಲೆ ರಾಜಕೀಯ ನಿಯಂತ್ರಣವನ್ನು ಪಡೆಯುತ್ತಾರೆ. ಆಯಿತಾ. ಸೊ ಒಟ್ನಲ್ಲಿ ಅವ್ರು ಅಂದ್ಕೊಂಡಿದ್ದು ಅವ್ರು ಸಾಧಿಸ್ತಾರೆ, ಅದು ವಿಷಯ. ಸೊ ಈಗ ನಾವು ಮಾತಾಡ್ತಾ ಇರೋದು ಡ್ಯುಯಲ್ ಗವರ್ಮೆಂಟ್ ಬಗ್ಗೆ. ಸೊ ಏನಿದು ಡ್ಯುಯಲ್ ಗವರ್ಮೆಂಟ್ ಅಂದರೆ ಹೆಸರಲ್ಲೇ ಇದೆ, ಎರಡು ದ್ವಿಸರ್ಕಾರ ಅಂದರೆ ಇಬ್ಬರು ಸರ್ಕಾರಗಳು ಇರುತ್ತೆ. ಸೊ ಆ ಇಬ್ಬರು ಸರ್ಕಾರಗಳು ಯಾವುದಪ್ಪ ಅಂತಂದರೆ, ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ದ ಲ್ಯಾಂಡ್ ಟ್ಯಾಕ್ಸಸ್, whereas the Nawab had the power over administration, justice, others. ಹೆಂಗಿದೆ ನೋಡಿ, ಇದರಲ್ಲೂ ಅವ್ರಿಗೆ ಅಡ್ವಾಂಟೇಜ್ ಆಗೋ ಥರನೇ ನೋಡ್ಕೋತಾ ಇದ್ದಾರೆ. ದ್ವಿಸರ್ಕಾರ, ಒಬ್ಬರು ಬ್ರಿಟಿಷು, ಇನ್ನೊಬ್ಬರು ನವಾಬ್ರು. ಆಯಿತಾ. ಸೊ ಬ್ರಿಟಿಷ್ ಬೇಸಿಕಲಿ ಲ್ಯಾಂಡ್ ಟ್ಯಾಕ್ಸಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ದುಡ್ಡಿನ ವಿಚಾರ ಏನಿದೆ ಅದನ್ನು ಅವ್ರು ನೋಡ್ಕೋತಾರೆ. ಆಯಿತಾ. ಅದಾದಮೇಲೆ ನವಾಬ ಏನು ಮಾಡ್ತಾನೆ, ಆಡಳಿತ ಮಾಡುವಂಥದ್ದು, ನ್ಯಾಯ ಕೊಡುವಂಥದ್ದು. ಸೊ ಬೇಸಿಕಲಿ ಜನರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನವಾಬ ಆಗಿರ್ತಾನೆ. ಅವರಿಂದ ಬರುವಂಥ ದುಡ್ಡೆಲ್ಲ ಬ್ರಿಟಿಷರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಗವರ್ಮೆಂಟು, ಇದೊಂದು ಗವರ್ಮೆಂಟು. ಸೊ ಟೋಟ್ಲಿ ಎರಡು ಗವರ್ಮೆಂಟು, ಬಟ್ ಮಾಡೋ ಕೆಲಸ ಬೇರೆ. ಆ್ಯಂಡ್ ಇದನ್ನು ನಾವು ಡ್ಯುಯಲ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ತೊಗೊಬಂದವರು ಇದನ್ನು ರಾಬರ್ಟ್ ಕ್ಲೈವ್. ಎಲ್ಲಿ? ಬಂಗಾಳದಲ್ಲಿ. ಸೊ ಇಟ್ ಆಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ 1 ಮಾರ್ಕ್ ಕ್ವೆಶನ್ ಆರ್ ಅ 2 ಮಾರ್ಕ್ ಕ್ವೆಶನ್. ಡ್ಯುಯಲ್ ಗವರ್ಮೆಂಟ್ನ ಯಾರು ತಗೊಂಡ್ರು, ಸ್ಟಾರ್ಟ್ ಮಾಡಿದ್ರು ಅಂದರೆ ರಾಬರ್ಟ್ ಕ್ಲೈವ್. ಎಲ್ಲಿ ಅಂತ 1 ಮಾರ್ಕ್ ಕೇಳ್ಬೋದು, ಬೆಂಗಾಲಲ್ಲಿ. ಅಥವಾ ಏನಿದು ಅಂತ ಎಕ್ಸ್ಪ್ಲೇನ್ ಮಾಡಿ 2 ಮಾರ್ಕ್ಸಿಗೆ ಕೇಳ್ಬೋದು. ಅವಾಗ ಇಷ್ಟು ಬರಿಬೇಕು. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ದ ಡಿಸ್ಕವರಿ ಆಫ್ ನ್ಯೂ ಸಿ ರೂಟ್ ಟು ಇಂಡಿಯಾ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ವೆರಿ 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 ಇಂಪಾರ್ಟೆಂಟ್ ಅಗೇನ್. ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ಕಾನ್ಸ್ಟ್ಯಾಂಟಿನೋಪಲ್. ಆಯಿತಾ. ಸೊ ಬೇಸಿಕಲಿ ಒಂದು ಕೇಂದ್ರ ಆಗಿತ್ತು ಕಾನ್ಸ್ಟ್ಯಾಂಟಿನೋಪಲ್, ಅಥವಾ ಒಂದು ಸೆಂಟರ್ ಆಗಿತ್ತು ಈ ಒಂದು ಟ್ರೇಡ್ಗೆ. ಸೊ ಈ ಒಂದು ಊರು ಏನಿದೆ ಇದನ್ನು ವಶಪಡಿಸ್ಕೊಬಿಡ್ತಾರೆ ಆಟೋಮನ್ ಟರ್ಕರು. ಪಡ್ಕೋತಾರೆ, ಬಟ್ ತೆರಿಗೆ ಎಲ್ಲ ಜಾಸ್ತಿ ಹಾಕ್ಬಿಡ್ತಾರೆ. ಆಯಿತಾ. ಸೊ ಹಾಗಾಗಿ ನಾನು ತೆರಿಗೆನೇ ಜಾಸ್ತಿ ಕೊಡ್ತಾ ಇದ್ದೀನಿ ಅಂತಂದಾಗ ನನಗೆ ಏನು ಲಾಭ ಸಿಗುತ್ತೆ? ಅಸಲೇ ಸಿಗೋದಿಲ್ಲ, ಲಾಭ ಬಿಡಿ. ಸೊ ಅಂಥ ಒಂದು ಟೈಮಲ್ಲಿ ಇಲ್ಲ, ನಾನು ಹೊಸ ಜಲಮಾರ್ಗನ ಹುಡುಕ್ಲೇಬೇಕು ಅಂತ ಹೋಗ್ದಂಥವ್ರೆ ಸ್ಪೇನ್ ಹಾಗೂ ಪೋರ್ಚುಗಲ್. ಆಯಿತಾ. ಸೊ ಅದ್ರ ಜೊತೆಗೆ ಬೇರೆಯವರು ಕೂಡ ಶುರು ಮಾಡ್ತಾರೆ, ಬೇರೆ ಯುರೋಪಿಯನ್ಸ್ ಕೂಡ ಇಲ್ಲ ನಾವು ಜಲಮಾರ್ಗನ ಹುಡುಕಬೇಕು ಅಂತ ಶುರು ಮಾಡ್ತಾರೆ. ಆಯಿತಾ. ಸೊ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ವೇರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೊಪೊಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಆಯಿತಾ. ಸೊ ಈ ಒಂದು ಯುರೋಪಲ್ಲಿ ಇಟಾಲಿಯನ್ ಟ್ರೇಡರ್ಸ್ದೇ ಜಾಸ್ತಿ ಮೊನೊಪೊಲಿ ಇತ್ತು, ಅವ್ರದ್ದೇ ಎತ್ತಿದ ಕೈ ಇತ್ತು ಬೇಸಿಕಲಿ. ಸೊ ಅದನ್ನು ನಾನು ಮುರಿಬೇಕು ಅಂತ ಸ್ಪೇನ್ ಹಾಗೂ ಪೋರ್ಚುಗಲ್ ಅವರು ಅನ್ಕೋತಾರೆ. ಆಯಿತಾ. ಸೊ ಸ್ಪೇನ್ ಮತ್ತು ಪೋರ್ಚುಗಲ್ ಇಟಾಲಿಯನ್ ವ್ಯಾಪಾರಿಗಳ ಏಕಸ್ವಾಮ್ಯ, ಅದನ್ನೇ ಮೊನೊಪೊಲಿ ಅಂತ ಹೇಳೋದು, ಮುರಿಯಲು ಪ್ರಯತ್ನಿಸ್ತಾರೆ. ಓಕೆ. ಎಸ್. ನೆಕ್ಸ್ಟ್, ಕಿಂಗ್ ಸ್ಟಾರ್ಟೆಡ್ ಎಂಕರೇಜಿಂಗ್ ಎಂಟರ್ಪ್ರೈಸಿಂಗ್ ಸೇಲರ್ಸ್ ಟು ಫೈಂಡ್ ಅ ನ್ಯೂ ಸಿ ರೂಟ್ ಟು ಇಂಡಿಯಾ. ಸೊ ರಾಜರು ಕೂಡ ಭಾರತಕ್ಕೆ ಹೊಸ ಜಲಮಾರ್ಗನ ಹುಡ್ಕೋದಕ್ಕೆ ಎಲ್ಲರಿಗೂ ಏನು ಮಾಡ್ತಾರೆ, ಪ್ರೋತ್ಸಾಹನ ಮಾಡ್ತಾರೆ. ಬಿಕಾಸ್ ಸ್ಪೈಸಸ್, ಮಸಾಲ ಪದಾರ್ಥಗಳು ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಿಮಗೆ ಗೊತ್ತು, ನೀವು ಆಲ್ರೆಡಿ ಪಾಠ ಕೇಳಿದ್ದೀರಾ, ನಿಮಗೆಲ್ಲ ವಿಷಯಗಳು ಗೊತ್ತು. ಮಸಾಲ ಪದಾರ್ಥಗಳು, ಅದರಲ್ಲೂ ಮೆಣಸು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ. ಅದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಅಥವಾ ಬೇಸಿಕಲಿ ಅವ್ರ ಕಡೆ ಅದು ಸಿಗ್ತಾ ಇರಲಿಲ್ಲ, ಇಲ್ಲಿಂದನೇ ಅವ್ರು ತೊಗೊಂಡು ಹೋಗ್ಬೇಕಾಗಿ ಬರ್ತಾ ಇತ್ತು. ಆಯಿತಾ. ಸೊ ಹಾಗಾಗಿ ಅದಕ್ಕೋಸ್ಕರ ಓಕೆ ಹೊಸ ಜಲಮಾರ್ಗನ ಹುಡುಕಿ ಅಂತ ಹೇಳ್ತಾರೆ. ಆ ಒಂದು ಟೈಮಲ್ಲಿ
ಕೆಲವೊಂದು ಇನ್ವೆನ್ಷನ್ ಆಗುತ್ತೆ, ಹೊಸ ವೈಜ್ಞಾನಿಕ ಆವಿಷ್ಕರಣಗಳಾಗುತ್ತೆ. ಒಂದು ಕಾಂಪಸ್ಸು, ಓಕೆ, ದಿಕ್ಸೂಚಿ, ಸೊ ಡೈರೆಕ್ಷನ್ ಅನ್ನು ತೋರಿಸೋ ಅಂಥದ್ದು. ಇನ್ನೊಂದು ಆಸ್ಟ್ರೋಲೇಬ್, ನಕ್ಷತ್ರ ಉನ್ನತಿ ಮಾಪನ. ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ನಮ್ಮ ಮೂನ್ ಆಗಿರ್ಬೋದು, ಚಂದ್ರ, ಸೂರ್ಯ, ನಕ್ಷತ್ರಗಳು. ಸೊ ಅದ್ರ ಮೇಲೆ ಆ ಒಂದು ಲೆಕ್ಕಾಚಾರದಲ್ಲಿ ಡೈರೆಕ್ಷನ್ಸ್ ನೋಡೋ ಅಂಥದ್ದು, ಟೈಮ್ ನೋಡೋ ಅಂಥದ್ದು. ಸೊ ಆ ಒಂದು ಮಷಿನ್ನ ನಾವು ಆಸ್ಟ್ರೋಲೇಬ್ ಅಂತ ಹೇಳ್ತೀವಿ. ಗನ್ ಪೌಡರ್ ಪ್ರೊವೈಡೆಡ್ ಫರ್ದರ್ ಇಂಪಿಟೀಸ್ ಟು ದ ವೆಂಚರ್. ಸೊ ಇಂಪಿಟೀಸ್ ಅಂತ ಅಂದರೆ ಬೇಸಿಕಲಿ ಇನ್ನಷ್ಟು ಜಾಸ್ತಿ ಪ್ರೋತ್ಸಾಹ ಮಾಡ್ತು ಅಂತ, ಆಯಿತಾ. ಸೊ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಬಿಕಾಸ್ ಬೇಕೇ ಬೇಕು, ಅವಶ್ಯಕವಾಗಿದೆ. ಹೊಸ ಜಲಮಾರ್ಗನ ಹುಡುಕ್ಲೇಬೇಕು ಅಂತ ಸಿಚುವೇಶನ್. ಸೊ ಹೊಸ ಜಲಮಾರ್ಗನ ಹುಡುಕ್ಬೇಕಂತಂದರೆ ಇವೆಲ್ಲ ಬೇಕೇ ಬೇಕು, ಆಯಿತಾ. ಸೊ ಅದನ್ನೇ ನಾವು ಇಂಪಿಟೀಸ್ ಅಂತ ಹೇಳುವಂಥದ್ದು. ಸೊ ಕಾಂಪಸ್, ಆಸ್ಟ್ರೋಲೇಬ್, ಗನ್ ಪೌಡರ್. ಹಾಂ, ಸಿಡಿಮದ್ದು ನಾನು ಹೇಳೋದು ಮಾಡ್ತೆ. ಸಿಡಿಮದ್ದು ಅಂತಂದರೆ ಸುಮಾರು ತಿಂಗಳಗಟ್ಟಲೆ ಅವ್ರು ಹೋಗಬೇಕು. ಒಂದು ಜಲಮಾರ್ಗನ ಹುಡುಕ್ಬೇಕಂತಂದರೆ ತಿಂಗಳಗಟ್ಟಲೆ ಹೋಗಬೇಕು. ಅದಕ್ಕೆ ಏನು ಬೇಕೋ ಅಷ್ಟು ಸರಕುಗಳನ್ನ ತೊಗೊಂಡು ಹೋಗ್ತಾ ಇರೋದು, ಆಹಾರನ ತೊಗೊಂಡು ಹೋಗ್ತಾ ಇದ್ರು. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಪೈರೇಟ್ಸ್ ಗೊತ್ತಲ್ಲ, ಸೊ ಕಳ್ಳತನ ಅನ್ನೋದು ಆಗ್ತಾಯಿತ್ತು. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸಿಡಿಮದ್ದೆಲ್ಲ ಹಿಡ್ಕೊಂಡು ಹೋಗ್ತಾಯಿದ್ರು ಅಷ್ಟೇ, ಆಯಿತಾ. ಸೊ ಕಾಂಪಸ್, ಆಸ್ಟ್ರೋಲೇಬ್ ಹಾಗೂ ಗನ್ ಪೌಡರ್ನ ಕಂಡು ಹಿಡಿತಾರೆ ಈ ಒಂದು ಟೈಮಲ್ಲಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಸೊ ದೀಸ್ ವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ 2015 ಇಂದ ಕೇಳಿರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು. ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓದ್ಕೊಳ್ಳಿ ಡೆಫಿನೆಟ್ಲಿ. ಸೊ FA1 ಇಂದ ಶುರು ಮಾಡಿ. ಸೊ FA1, FA2, SA1, FA3, FA4. ಸೊ ಪ್ರಿಪ್ರೇಟ್ರಿ, ಫೈನಲ್ ಎಕ್ಸಾಮ್ ಅಷ್ಟೊತ್ತಿಗೆ ಎಷ್ಟು ಸತಿ ರಿವಿಷನ್ ಆಗಿರುತ್ತೆ ನಿಮಗೆ, ಆಯಿತಾ. ಸೊ ಫೈನಲ್ ಬೋರ್ಡ್ ಎಕ್ಸಾಮ್ ಅಷ್ಟೊತ್ತಿಗೆ ತುಂಬ ಈಸಿ ಆಗಿಬಿಟ್ಟಿರುತ್ತೆ. ಇವಾಗಲಿಂದನೇ ಶುರು ಮಾಡಿದರೆ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಆಗಿರುತ್ತಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇದೇ ರೀತಿ ಎಕ್ಸ್ಟೆನ್ಷನ್ ನೆಕ್ಸ್ಟ್ ಚಾಪ್ಟರ್ಗೂ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಎಕ್ಸ್ಟೆನ್ಷನ್ ಅಂತ ಟೈಪ್ ಮಾಡಿ ನನಗೆ ತಿಳಿಸಿ, ಆಯಿತಾ. ಸೊ ಅದ್ರ ಮೇಲೆ ನಾನು ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಓಕೆ. ಆ್ಯಂಡ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.